ತಾಯಿ ಆದಿಶಕ್ತಿ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಿ ಭಾಳ ದಿವಸ ಆಗಿತ್ತು. ತಾಯಿಯ ದರ್ಶನ ಮಾಡಿ ತಾಯಿಯ ಆಶೀರ್ವಾದ ಪಡೆದು ನಾವು ಮಳವಳ್ಳಿ ಕ್ಷೇತ್ರದಲ್ಲಿ ಇವತ್ತು ನಿಖಿಲ್ರವರ ಪರವಾಗಿ ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಏನು ಪ್ರೋಗ್ರಾಮ್ ಸರ್ ಇವತ್ತು ಪೂರ್ತಿ ಮಳವಳ್ಳಿ ಸರ್. ಮಂಡ್ಯದಲ್ಲಿ ಒಂದು ಕಡೆ ಸ್ಟಾರ್ಸು, ಫಿಲಿಮ್ ಸ್ಯಾಂಡಲ್ವುಡ್ ಸ್ಟಾರ್ಸ್ ಎಲ್ಲ ಬರ್ತಾ ಇದ್ದಾರೆ, ಮತ್ತೊಂದು ಕಡೆ ನಿಖಿಲ್ ಅವರು. ಹೇಗಿದೆ ಸರ್? ಈಗ ರಾಜ್ಕುಮಾರ್ ಅವರು ಈ ನಾಡಲ್ಲಿ ಅತ್ಯಂತ ಶ್ರೇಷ್ಠ ನಟರು. ಜನರು ಯಾವತ್ತೂ ಕಷ್ಟಗಳಿಗೆ ಒಳಗಾದಾಗ, ಅನ್ಯಾಯ ಆದಾಗ ಸಿಡಿದೆದ್ದಂಥವ್ರು. ಕನ್ನಡ ನಾಡು ನುಡಿ ಗಡಿ ಭಾಷೆ ಎಲ್ಲ ವಿಚಾರದಲ್ಲೂ ಕೂಡ ರಾಜ್ಕುಮಾರ್ ಅವರು ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿ. 83ರಲ್ಲಿ ಅವರು ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ಅವರು ಬರಲಿಲ್ಲ. ಚಳುವಳಿಲೆಲ್ಲ ಭಾಗವಹಿಸಿದರು. ಅದಾದಮೇಲೆ ವಿಷ್ಣುವರ್ಧನ್ರವರು, ಅವರು ಯಾವತ್ತೂ ಕೂಡ ಅತ್ಯಂತ ಎತ್ತರಕ್ಕೆ ಬೆಳೆದಂಥ ಮತ್ತೊಬ್ಬ ನಟ. ಅವರು ರಾಜಕೀಯ ಪ್ರವೇಶ ಮಾಡಲಿಲ್ಲ. ಅಂಬರೀಷ್ ಅವರು ಚಲನಚಿತ್ರ ನಟರಾಗಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಂಥ ಒಬ್ಬ ಧೀಮಂತ ನಾಯಕ. ಅವರು ಆಕಸ್ಮಿಕವಾಗಿ ರಾಜಕೀಯ ಪ್ರವೇಶ ಮಾಡಿ ಸೋಲು ಗೆಲುವನ್ನೆರಡನ್ನೂ ಕೂಡ ಸಮಾನಾಂತರವಾಗಿ ಸ್ವೀಕರಿಸ್ತಾರೆ. ಅವರು ರಾಜಕೀಯ ಸುಮ್ಮನೆ ಒಂದು ಸೈಡ್, ಗೆಲ್ಲಿ ಸೋಲ್ಲಿ ಅಂತಕ್ಕಂಥದ್ದು ಮಾಡೋ ಮೂಲಕ ಚಲನಚಿತ್ರ ಕ್ಷೇತ್ರದಲ್ಲೂ ಕೂಡ ಅವರ ಗಟ್ಟಿತನವನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ಒಬ್ಬ ಧೀಮಂತ ನಾಯಕರಾಗಿದ್ದವರು. ಅವ್ರ ಜೊತೆ ಬೆಳೆದಿರ್ತಕ್ಕಂಥ ದ್ವಾರಕೀಶ್ ಅವರು, ನಾನೇ ಹುಣಸೂರಿನಲ್ಲಿ ಚುನಾವಣೆ ನಿಂತಾಗ, ನಾನು ಹುಟ್ಟಿದ್ದು ಹುಣಸೂರು, ಬೆಳೆದದ್ದು ಹುಣಸೂರು, ನಾನು ಹುಣಸೂರಿನಲ್ಲಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತೇಳಿ ದ್ವಾರಕೀಶ್ ಅವರು ನನಗೆ ವಿರುದ್ಧವಾಗಿ ಸ್ಪರ್ಧೆ ಮಾಡಿದರು. ಭಾಳಷ್ಟು ಸಂದರ್ಭದಲ್ಲಿ ಚಲನಚಿತ್ರ ನಟರುಗಳೆಲ್ಲರೂ ಕೂಡ ಬಂದು ಹುಣಸೂರಿನಲ್ಲಿ ದ್ವಾರಕೀಶ್ ಅವ್ರ ಪರವಾಗಿ ಮತಯಾಚನೆ ಮಾಡಿದರು. ನಾನು ಕಣ್ಣಾರ ನೋಡಿದ್ದು. ಅವ್ರಿಗೆ ಮತ ಬಂದದ್ದು ನೋಡಿ ಅವ್ರಿಗೆ ಅತ್ಯಂತ ಠೇವಣಿನೇ ಉಳಿಲಿಲ್ಲ. ಆವತ್ತೇ ಅವರು ರಾಜಕೀಯಕ್ಕೆ ನಮಸ್ಕಾರ ಹೇಳಿ ಮತ್ತೆ ವಾಪಸ್ಸು ರಾಜಕೀಯದ ಕಡೆ ದ್ವಾರಕೀಶ್ವರು ಇವತ್ತು ಕೂಡ ತಿರುಗಿ ನೋಡಿಲ್ಲ. ಅವರು ಅತ್ಯಂತ ಗೌರವಾನ್ವಿತ ವ್ಯಕ್ತಿ. ನರಸಿಂಹರಾಜು ಅವರು, ದ್ವಾರಕೀಶ್ವರು ಎಲ್ಲರೂ ಕೂಡ ರಾಜ್ಕುಮಾರ್ ಅವರ ಕನ್ನಡ ಜನರ ಜನಮಾನದಲ್ಲಿ ನೆಲೆಸಿರ್ತಕ್ಕಂಥವ್ರು. ಅದೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ನಮ್ಮ ಪುತ್ರಿ ಶಿವಮೊಗ್ಗದಲ್ಲೇ ಸ್ಪರ್ಧೆ ಮಾಡಿದರು. ಆವಾಗಲೂ ಕೂಡ ಭಾರಿ ಜೋರಾಗಿ ಚಲನಚಿತ್ರ ತಾರೆ ಜನ ಸೇರಿ ಅವ್ರನ್ನ ಗೆಲ್ಲಿಸ್ತಾರೆ ಅಂತಕ್ಕಂಥ ವಾತಾವರಣ ಇತ್ತು. ಆಗಲಿಲ್ಲ. ಆದರೆ ಇವತ್ತು ನಿಜ ಜನರಿಗೆ ಅಂಬರೀಷ್ ಅವ್ರ ಬಗ್ಗೆ ಪ್ರೀತಿ ಇದೆ, ಅನುಕಂಪ ಇದೆ. ಅವರ ಮನೆಯವರು ಬರ್ತಾರೆ ಅಂತ ಅಂದಾಗ, ಸುಮಲತಾ ಅವ್ರು ಬರ್ತಾರೆ ಅಂದಾಗ ಜನ ಎಲ್ಲರೂ ಸಹಜವಾಗಿ ಸೇರ್ತಾರೆ. ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿಬಿಟ್ಟಿದ್ದಾರೆ. ದರ್ಶನ್ ಅವರಾಗಲಿ, ಯಶ್ ಅವರಾಗಲಿ ಅವ್ರ ಜೊತೆ ಬೆಳೆದವರು, ಅವ್ರ ಜೊತೆ ಹೋಗೋಣ, ಕೈ ಮುಗಿದು ಪ್ರಾರ್ಥನೆ ಮಾಡೋಣ ಅಂತೇಳಿ ಬರ್ತಾರೆ. ನಮ್ಮಲ್ಲಿ ಜಯಮಾಲ ಬಂದರು ನನಗೆ ವಿರುದ್ಧವಾಗಿ, ದರ್ಶನ್ ಅವರೇ ಬಂದರು. ಇವ್ರು ಬಂದ ಕಡೆ ಎಲ್ಲ ಏನಾಯಿತು, ಜನಗಳು ಸೇರ್ತಿದ್ರು. ಆದರೆ ಓಟ್ ಹಾಕುವಾಗ ಏನು ಮಾಡಿದ್ರು ಜನರು, ಜಿ ಟಿ ದೇವೇಗೌಡನಿಗೆ ಓಟ್ ಹಾಕಿದರು. ಅಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಪರವಾಗಿಯೇ ಚಲನಚಿತ್ರ ನಟರು, ನಟಿಯರೆಲ್ಲರೂ ಬಂದರೂ ಕೂಡ ಮತದಾರರು ಅವ್ರು ಬಂದಾಗ ಸೇರ್ತಾರೆ ಹೊರತು ಓಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ತೀರ್ಮಾನ ಮಾಡೇ ಮಾಡ್ತಾರೆ. ಅದರಿಂದ ಇವತ್ತು ಕುಮಾರಸ್ವಾಮಿಯವರು, ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಮಂಡ್ಯ ಜನ ಯಾವಾಗ 7ಕ್ಕೆ 7 ಸ್ಥಾನಗಳನ್ನು ಗೆಲ್ಲಿಸಿದ್ರು, ಅದಕ್ಕೆ ಲೋಕಸಭಾ ಕ್ಷೇತ್ರದಲ್ಲಿ 8 ಸ್ಥಾನಗಳು ಇವತ್ತು ಏನು ಇದ್ದಾವೆ, ಇವತ್ತು ಕೆ ಆರ್ ನಗರನೂ ಸೇರಿ ಆ 8 ಕ್ಷೇತ್ರಗಳಲ್ಲಿ ಜನರು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಎಲ್ಲರೂ ಕೂಡ ಮತ ಕೊಟ್ಟಿದ್ದಾರೆ. ಕೇವಲ 8-9 ತಿಂಗಳಲ್ಲಿ 8,000 ಕೋಟಿ 9,000 ಕೋಟಿ ಮಂಡ್ಯ ಜಿಲ್ಲೆ ಕೊಟ್ಟು, ಅದು ನೀರಾವರಿ ಇರ್ಬೋದು, ಕುಡಿಯೋ ನೀರಿರ್ಬೋದು, ರಸ್ತೆಗಳಿರ್ಬೋದು, ಎಲ್ಲ ಕೆರೆ ಕಟ್ಟೆಗಳು ತುಂಬಿಸ್ತಕ್ಕಂಥದ್ದು ಇರ್ಬೋದು, ರೈತರ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಮಾಡ್ತಕ್ಕಂಥದ್ದಕ್ಕಿರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಏಕಕಾಲದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಇಂಥ ಒಂದು
ಸಂದರ್ಭದಲ್ಲಿ ಅವರಷ್ಟು ಜನ ಶಾಸಕರು, 3 ಜನ ಮಂತ್ರಿಗಳು, 3 ಜನ ವಿಧಾನ ಪರಿಷತ್ ಸದಸ್ಯರು, ಒಬ್ಬರು ಲೋಕಸಭಾ ಸದಸ್ಯರು, ಇಷ್ಟೆಲ್ಲರೂ ಕೂಡ ಸೇರಿ ನಿಖಿಲ್ರವರೇ ನಮ್ಗೆ ಅಭ್ಯರ್ಥಿ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಒಪ್ಪೇ ಇರಲಿಲ್ಲ ಅಭ್ಯರ್ಥಿ ಮಾಡಲಿಕ್ಕೆ. ಯಾವ ಕಾರಣ ಕೂಡ ನಾವು ನಿಲ್ಸೋರಾಗಿದ್ದರೆ ಕಳೆದ ಬಾರಿ ಶಿವರಾಮೇಗೌಡರು ನಿಲ್ಲಿಸುವಾಗಲೇ ಅವ್ರು ನಿಖಿಲ್ರವ್ರನ್ನ ಅಭ್ಯರ್ಥಿ ಮಾಡ್ತಿದ್ರು. ನಮಗೆ ನಿಲ್ಲಿಸಲ್ಲ ಅನ್ನೋ ಒಂದು ಕಠಿಣವಾದ ನಿರ್ಧಾರ ತಗೊಂಡು ಇವರೆಲ್ಲರ ಬೇಡಿಕೆಗೆ ಒತ್ತಾಯಕ್ಕೆ ಅವ್ರು ಮಣಿದು ನಿಖಿಲ್ರವ್ರನ್ನ ಇವತ್ತು ಅಭ್ಯರ್ಥಿಯನ್ನಾಗಿ ಅವ್ರು ಮಾಡಿದ್ದಾರೆ. ನಿಖಿಲ್ಲು ಯುವಕ ಇದ್ದಾನೆ, ಸರ್ಕಾರ ಸಮ್ಮಿಶ್ರ ಸರ್ಕಾರ ಇದೆ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದಾರೆ. ಇಂಥ ಒಂದು ಸಂದರ್ಭವನ್ನು ನಮ್ಮ ಹಳ್ಳಿಯ ಜನರು, ರೈತ ಬಾಂಧವರು, ಕಾರ್ಮಿಕರು, ಮಹಿಳೆಯರು, ಯುವಕರು ಯಾರು ತಾನೇ ಕಳ್ಕೊಳ್ತಾರೆ? ಕೈಯಲ್ಲಿರ್ತಕ್ಕಂಥದ್ದನ್ನು ಅಧಿಕಾರವನ್ನು ಕಳ್ಕೊಳ್ಳೋಕೆ ಯಾರು ಇಷ್ಟಪಡ್ತಾರೆ? ಕುಮಾರಣ್ಣ ಮುಖ್ಯಮಂತ್ರಿಗೆ ಇಷ್ಟೆಲ್ಲ ಮಾಡಿರೋದನ್ನು ಕಳ್ಕೊಳ್ಳೋಕೆ ಯಾರು ತಾನೇ ಇಷ್ಟಪಡ್ತಾರೆ? ಅದರಿಂದ ಖಂಡಿತ ನಿಖಿಲ್ರವ್ರನ್ನ ಅತ್ಯಂತ ಅಧಿಕ ಮತಗಳಿಂದ ಗೆಲ್ಲಿಸ್ತಾರೆ, ಯಾವುದೇ ಸಂಶಯ ಇಲ್ಲ. ನಿಮಗೆ IT ಬ್ರಹ್ಮಾಸ್ತ್ರ, ನಾನು ಅದನ್ನೇ ಹೇಳ್ತಿರೋದು, ಇಡೀ ಭಾರತ ದೇಶದಲ್ಲೇ ನಡೆಯುತ್ತೆ. ಕರ್ನಾಟಕ ರಾಜ್ಯದಲ್ಲೂ ಚುನಾವಣಾ ಸಂದರ್ಭದಲ್ಲಿ ಬಂದು ಮಾಡಿದ್ರಲ್ಲ, ಏನಾಗಿದೆ? ಯಾರು ದುಡ್ಡು ಹೊಡೆದಿಟ್ಟಿದ್ರು? ಏನೂ ಇಲ್ಲ ಅಲ್ಲ. ಅವರು ಹಿಂಗೆ ಸಿಕ್ಕಿದೆ, ನಮಗೆ ಇಷ್ಟು ಕೋಟಿ ಸಿಕ್ತು, ಇಷ್ಟು ಚಿನ್ನ ಸಿಕ್ತು ಅಂತಕ್ಕಂಥ ಯಾವ ಇವರು ಏನು ಮಾಡಿದ್ರೋ ಆ ಮನೆಗಳಿಂದ ಯಾವುದೇ ವರದಿ ಬರಲಿಲ್ಲ, ಅವರು ಕೂಡ ಕೊಟ್ಟಿಲ್ಲ. ಅದರಿಂದ ಚುನಾವಣಾ ಸಂದರ್ಭದಲ್ಲಿ ಅವ್ರು ಮಾಡಿರೋದ್ರಿಂದ IT ಇಲಾಖೆ ಮೇಲೆ ಒಂದು ಬೇರೆ ದೃಷ್ಟಿಯಿಂದ ನೋಡ್ತಕ್ಕಂಥದ್ದನ್ನು ಅವಕಾಶ ಸೃಷ್ಟಿ ಮಾಡ್ಕೊಂಡ್ರು. ಈ ಸಂದರ್ಭದಲ್ಲಿ ಮಾಡಬಾರ್ದಾಗಿತ್ತು ಅಂತಕ್ಕಂಥದ್ದು ಮಾಡಿದ್ರು. ನಮಗೆ ದಾಖಲಾತಿಗಳಿದ್ದು 3 ತಿಂಗಳಿಂದ ವೆರಿಫಿಕೇಷನ್ ಮಾಡೇ ನಾವು ಮಾಡೋದು ಅಂತಕ್ಕಂಥದ್ದನ್ನು ತಾವೇನು ಹೇಳ್ತಾರೆ IT ಇಲಾಖೆಯವರು, ಇವತ್ತು ತೋರಿಸ್ಬೋದಾಗಿತ್ತು. ಎಷ್ಟೊಂದು ಕೋಟಿ ಜನಕ್ಕೆ ಅದು ಕೊಟ್ಟಿದ್ರೆ ಜನ ಪಾಠ ಕಲಿಸ್ತಾಯಿದ್ರು. ಈಗ ಗೊತ್ತಾಗ್ತದೆ ದುರುದ್ದೇಶಪೂರಿತವಾಗಿ ಇದನ್ನು ಮಾಡಿದರು. ನರೇಂದ್ರ ಮೋದಿಯವರು, ಕೇಂದ್ರ ಸರ್ಕಾರ ಈ ರೀತಿ ಮಾಡಿಸಿದೆ ಕರ್ನಾಟಕದಲ್ಲಿ. ಅದರಲ್ಲೂ JDS ಪಕ್ಷದ ಮುಖಂಡಗಳು, ಅವರ ಸಂಬಂಧಿಕರು, ಸ್ನೇಹಿತರು ಅವ್ರ ಮೇಲೆ ಮಾಡಿರ್ತಕ್ಕಂಥ ದುರುದ್ದೇಶಪೂರ್ವಕ ಮಾಡಿದ್ದಾರೆ ಅನ್ನೋದು ರಾಜ್ಯದ ಜನರಿಗೆ ಅರ್ಥ ಆಗ್ತಾ ಇದೆ. ಚುನಾವಣೆ ಮೇಲೆ ಇನ್ನೂ ಈ ಥರ ಮಾಡಿದ್ರಲ್ಲ ಅಂತೇಳಿ ಇನ್ನೂ ಮತದಾರರು ಈ ರೀತಿ ಮಾಡಬಾರ್ದಾಗಿತ್ತು ಅಂತಕ್ಕಂಥ ಒಂದು ಮನಸ್ಸು ಅವ್ರಿಗೆ ಬಂದು JDSನ್ನು ಗೆಲ್ಲಿಸಲೇಬೇಕು, ಇವರೆಲ್ಲರೂ ಕೂಡ JDSನ್ನು ಸೋಲಿಸಬೇಕು ಅಂತೇಳಿ ಇಡೀ ದೇಶದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಏನು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ JDSನ್ನು ಗೆಲ್ಲಿಸಲೇಬೇಕು ಅಂತಕ್ಕಂಥ ತೀರ್ಮಾನ ಜನ ಇವತ್ತು ಕೈಗೊಂಡಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ JDS ಕಾಂಗ್ರೆಸ್ಸು ಗೆಲ್ತಾರೆ. ಸರ್, ಮೈಸೂರಲ್ಲಿ ಪ್ರಚಾರಕ್ಕೆ ಆಯ್ತಲ್ಲ, ರಾತ್ರಿ ಎಲ್ಲ ಕೂತ್ವಿ, ಮೀಟಿಂಗ್ ಮಾಡಿದ್ವಿ. ಈಗ 7ನೇ ತಾರೀಕು ಮತ್ತೊಂದು ನಮ್ಮೆಲ್ಲ ಪಕ್ಷದ, ನಮ್ಮ JDS ಮತ್ತು ಕಾಂಗ್ರೆಸ್ನ ಎಲ್ಲ ಶಾಸಕರು, ಮುಖಂಡಗಳೆಲ್ಲ ಒಟ್ಟಾಗಿ ಯುಗಾದಿ ಹಬ್ಬ 6ನೇ ತಾರೀಕು ಆಗುತ್ತೆ. ಹೊಸ ವರ್ಷ, ಹೊಸ ದಿನ 7ನೇ ತಾರೀಕು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಮೂಲಕ ಒಂದು ಸಂದೇಶವನ್ನು ಈ ಒಂದು ಮೈಸೂರು ಲೋಕಸಭಾ ಕ್ಷೇತ್ರ ಕೊಡ್ತಾ ಇದ್ದೀವಿ. ಪ್ರಚಾರ 9ನೇ ತಾರೀಕು ದೊಡ್ಡ ಸಭೆ ಇದೆ. ದೇವೇಗೌಡರು, ಸಿದ್ದರಾಮಯ್ಯನವರು ಎಲ್ಲರೂ ಒಟ್ಟಾಗಿ ಬಂದು ಒಂದು ಸಭೆ ಆದ ನಂತರ ಹೊರಡ್ತೀವಿ.